ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಮೊದಲಿಗೆ ರಾಜೇಶ್ವರಿ, ರಾಧಾ ಮತ್ತೆ ಶಶಿಕಲಾ 3 ಜನ ಕೂಡ ಒಂದು ಜಾಗದಲ್ಲಿ ಸೇರಿರ್ತಾರೆ. ಅಲ್ಲಿಗೆ ಪದ್ಮ ಕೂಡ ಬರ್ತಾರೆ. ಆಗ ರಾಜೇಶ್ವರಿ, ಪರವಾಗಿಲ್ವೇ ಪದ್ಮ, ಹೇಳಿದ ಟೈಮ್ಗೆ ಸರಿಯಾಗಿ ಬಂದಿದ್ಯಾ ಅಂತ ಹೇಳ್ತಾರೆ. ಆಗ ಪದ್ಮ ಅವರು, ಬರ್ದೇ ಇರಕ್ಕಾಗತ್ತ ರಾಜವ್ವ, ಈ ಕ್ಷಣಕ್ಕೋಸ್ಕರ ಎಷ್ಟು ದಿನಗಳಿಂದ ಕಾಯ್ತೀವಿ ಗೊತ್ತಾ ಅಂತ ಹೇಳ್ತಾರೆ. ಆಗ ರಾಜೇಶ್ವರಿ, ಹೌದೌದು, ದುಡ್ಡಿನ ಆಸೆ ತಲೆಗತ್ತಿದ್ರೆ ಹಿಂಗೇನೆ ಆಗೋದು ರಾಧಾ. ಆದ್ರೂ ನಮ್ಮ ಪದ್ಮನ ಮುಖದಲ್ಲಿ ಸ್ವಲ್ಪ ಕಾಲ ಬದಲಾಗೈತೆ ಅಂತ ನಿಂಗೆ ಅನ್ನಿಸ್ತಿಲ್ವಾ ಅಂತ ಕೇಳ್ತಾರೆ. ಆಗ ಪದ್ಮ ಅವರು, ಅಲ್ಲ ರಾಜವ್ವ, ಮನೆಗೆ ಲಕ್ಷ್ಮಿ ಬರ್ತಾಳೆ ಅಂದ್ರೆ ಸುಮ್ಕೆನಾ? ಸರಿ ಸರಿ, ನನ್ನ ದುಡ್ಡು ಎಲ್ಲಿಟ್ಟಿದ್ದೀರಾ, ಬೇಗ ಕೊಟ್ಬಿಡಿ, ಮಳೆ ಬರಂಗೈತೆ, ಅದಕ್ಕೂ ಮುಂಚೆ ನಾನು ಮನೆ ಸೇರ್ಕೊಬೇಕು ಅಂತ ಹೇಳ್ತಾರೆ. ಆಗ ರಾಜೇಶ್ವರಿ, ಪದ್ಮ, ಯಾಕೆ ಅಷ್ಟೊಂದು ಆತರ ಪಡ್ತಿದ್ಯಾ? ಸ್ವಲ್ಪ ತಡ್ಕ, ಮಳೆ ಏನು ಬರೋಕ್ಕಿಲ್ಲ, ದುಡ್ಡು ಕೊಡೋರು ಇನ್ನೇನು ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಒಂದು 4 ಜನ ರೌಡಿಗಳು ಬಂದು ಪದ್ಮ ಅವ್ರ ಪಕ್ಕ ನಿಂತ್ಕೊಂತಾರೆ. ನೋಡ್ದ, ಬಂದೇ ಬಿಟ್ರು ಅಂತ ರಾಜೇಶ್ವರಿ ಹೇಳ್ತಾರೆ. ಆಗ ಪದ್ಮ ಅವರು ಭಯದಿಂದ, ರಾಜವ್ವ, ಯಾರು ಇವರೆಲ್ಲ ಅಂತ ಕೇಳ್ತಾರೆ. ಆಗ ರಾಜೇಶ್ವರಿ, ನೀನ್ ಬಾಕಿ ಚುಕ್ತಾ ಮಾಡಕ್ಕೆ ಅಂತ ಬಂದಿರೋದು ಅಂತ ಹೇಳ್ತಾರೆ. ಆಗ ಪದ್ಮ ಅವ್ರಿಗೆ ಗಾಬರಿ ಆಗುತ್ತೆ. ಅಂದ್ರೆ ರಾಜವ್ವ, ಏನ್ ಹೇಳ್ತಿದ್ಯಾ ನೀನು ಅಂತ ಕೇಳ್ತಾರೆ. ಆಗ ರಾಧಾ, ಅಂದ್ರೆ ನಿನ್ ಪ್ರಾಣ ತೆಗಿಯಕ್ಕೆ ಇವರೆಲ್ಲ ಬಂದಿರೋದು ಅಂತ ಹೇಳ್ತಾರೆ. ಅದನ್ನ ಕೇಳಿ ಪದ್ಮ ಅವ್ರಿಗೆ ತುಂಬಾನೇ ಗಾಬರಿ ಆಗುತ್ತೆ. ಆಗ ಶಶಿಕಲಾ, ಅಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಎಷ್ಟು ಕೊಟ್ಟಿದ್ದೀವೋ ಅದನ್ನ ಕಣ್ಗೊತ್ಕೊಂಡು ಮಡುಕೋ ಅಂತ ನಾವು ನಿನ್ನ ಹತ್ರ ಎಷ್ಟು ಬೇಡ್ಕೊಂಡ್ವಿ, ಕೇಳಿದ್ಯಾ ನಮ್ಮ ಮಾತನ್ನ ಅಂತ ಹೇಳ್ತಾರೆ. ಆಗ ಪದ್ಮ ಅವರು, ರಾಜವ್ವ, ದಯವಿಟ್ಟು ನನ್ನ ಬಿಟ್ಬಿಡ್ರಿ, ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಬೇಕು ಅಂದ್ರೆ ನಿಮ್ಮ ಕಾಲ್ಗೋ ಬೀಳ್ತೀನಿ ಅಂತ ಹೇಳಿ ರಾಜೇಶ್ವರಿ ಕಾಲು ಹಿಡ್ಕೊಂತಾರೆ. ಆಗ ರಾಜೇಶ್ವರಿ ಅವರು, ಅಲ್ಲ, ನಾನೇನಾದ್ರೂ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನೇರವಾಗಿ ಬಂಗಾರಮ್ ಅಂತ ಹೋಗ್ತೀನಿ ಅಂತ ನನಗೆ ಧಮಕಿ ಹಾಕ್ತೀಯ ನೀನು, ಇವಾಗ ಏನಾದರೂ ಬಿಟ್ಬಿಟ್ರೆ ನೀನು ಅಲ್ಲಿಗೆ ತಾನೇ ಹೋಗೋದು ಅಂತ ಕೇಳ್ತಾರೆ. ಆಗ ಪದ್ಮ ಅವರು, ಇಲ್ಲ ರಾಜವ್ವ, ನೀನು ನನ್ನ ಬಿಟ್ರೆ ಸಾಕು, ನೇರವಾಗಿ ಮನೆಗೆ ಹೋಗಿ ಹೊತ್ಕೊಂಡು ಮಲ್ಕೊಂಡ್ಬಿಡ್ತೀನಿ, ಅಮ್ಮೋರ್ ತಾವಲ್ಲ, ಬೇರೆ ಯಾರ ತಾವು ಕೂಡ ಈ ವಿಷಯನ ನಾನು ಹೇಳಕ್ಕಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು ರಾಜವ್ವ ಅಂತ ಬೇಡ್ಕೊತಾರೆ. ಆಗ ರಾಜೇಶ್ವರಿ ಅವರು, ಎದ್ದೇಳು ಪದ್ಮ, ಅಲ್ಲ, ನೀನು ಹೇಳ್ದಂಗೆ ನಿನ್ನನ್ನು ಇವಾಗ ಬಿಟ್ಬಿಟ್ವಿ ಅಂತ ತಿಳ್ಕೊ, ಮತ್ತೆ ನಿನ್ನ ಮೈ ಮೇಲೆ ದುಡ್ಡಿನ ಪಿಶಾಚಿ ಬರಲ್ಲ ಅಂತ ಏನು ಗ್ಯಾರಂಟಿ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಪದ್ಮ ಅವರು, ಅಯ್ಯೋ, ಯಾವ ದುಡ್ಡಿನ ಪಿಶಾಚಿ ಕೂಡ ಮೈ ಮೇಲೆ ಬರಕ್ಕಿಲ್ಲ, ಇವ್ರನ್ನೆಲ್ಲ ನೋಡಿದ್ಮೇಲೆ ಅದು ದೂರ ಹೊಂಟೋಯ್ತು, ದಯವಿಟ್ಟು ನನ್ನ ಬಿಟ್ಬಿಡು ರಾಜವ್ವ ಅಂತ ಕೇಳ್ತಾರೆ. ಆಗ ಶಶಿಕಲಾ ಅವರು, ಬಿಡ್ಬೇಡ ರಾಜೆ, ಇವಳನ್ನೇನಾದ್ರೂ ಇವಾಗ ಬಿಟ್ರೆ ಮತ್ತೆ ಇದೇ ರೀತಿ ಕಿತಾಪತಿ ಮಾಡ್ತಾಳೆ ಅಂತ ಹೇಳ್ತಾರೆ. ಆಗ ಪದ್ಮ ಅವರು, ಹಂಗೆಲ್ಲ ಏನೂ ಆಗಕ್ಕಿಲ್ಲ ಕಣ್ರವ, ದಯವಿಟ್ಟು ನನ್ನ ಬಿಟ್ಬಿಡಿ, ನಿಜ ಹೇಳಬೇಕು ಅಂದ್ರೆ ನಿಮ್ಮ ಹತ್ರ 15 ಲಕ್ಷ ಕೇಳಬೇಕು ಅನ್ನೋ ಆಸೆನೆ ನನಗೆ ಇರಲಿಲ್ಲ ಅಂತ ಹೇಳ್ತಾರೆ. ಮತ್ತ್ಯಾಕೆ ಕೇಳಿದೆ ಅಂತ ರಾಧಾ ಕೋಪದಲ್ಲಿ ಪ್ರಶ್ನೆ ಮಾಡ್ತಾರೆ. ಆಗ ಪದ್ಮ ಅವರು, ದಿಟ ಹೇಳಬೇಕು ಅಂದ್ರೆ ಅದು ನಾನು ಕೇಳಿದ್ದಲ್ಲ, ನಿಮ್ ತಾವು ಕೇಳೋ ಥರ ಮಾಡಿದ್ರು ಅಂತ ಹೇಳ್ತಾರೆ. ಆಗ ರಾಜೇಶ್ವರಿ, ದಿಟ ಹೇಳು ಪದ್ಮ, ಅಷ್ಟಕ್ಕೂ ಈ ವಿಷಯ ನಮಗ್ ಬಿಟ್ಟು ಬೇರೆ ಯಾರಿಗೆ ತಾನೇ ಗೊತ್ತೈತೆ, ಇವಾಗೇನು ಹೇಳ್ತೀಯೋ ಇಲ್ಲ ಅಂತಂದ್ರೆ ಪ್ರಾಣ ಕಳ್ಕೊಂತೀಯೋ ಅಂತ ಹೇಳ್ತಾರೆ. ಆಗ ಪದ್ಮ ಅವರು, ರಾಜವ್ವ, ನನ್ನ ಮೇಲೆ ಆಣೆ ಇಟ್ಟು ಹೇಳ್ತೀವಿ, ನಾನು ಈ ವಿಷಯನ ಯಾರ ಹತ್ರ ಕೂಡ ಹೇಳಿಲ್ಲ, ಆದರೂ ಕೂಡ ಸ್ನೇಹಂಗೆ ಹೆಂಗೆ ಗೊತ್ತಾಯ್ತು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ, ನಮ್ಮ ಮನೆ ತಾವು ಸ್ನೇಹ ಬಂದು ನಿಮ್ಗಳ ಹತ್ರ 15 ಲಕ್ಷ ಕೇಳೋ ಥರ ಮಾಡಿದ್ದು ಅಂತ ಹೇಳ್ತಾರೆ. ಪದ್ಮ ಅವ್ರ ಮಾತು ಕೇಳಿ ರಾಜೇಶ್ವರಿ, ರಾಧಾ, ಶಶಿಕಲಾ 3 ಜನ ಕೂಡ ಏನು ಮಾತಾಡದೆ ಗಾಬರಿಯಿಂದ ನಿಂತಿರ್ತಾರೆ. ಮತ್ತೆ ಗೋಪಾಲ್ ಅವರು ಮೆಸ್ಸಲ್ಲಿರ್ತಾರೆ. ಅದೇ ಟೈಮಲ್ಲಿ ಸುಮಾ ಮೆಸ್ಸಿಗೆ ಬರ್ತಾರೆ. ಅಲ್ಲ ಕೂಸೆ, ಇಷ್ಟೊಂದು ತಡ ಆಗೋಯ್ತಲ್ಲ ಕಾಲೇಜಿಂದ ಬರೋದು, ಇನ್ನೊಂದು 10 ನಿಮಿಷ ನೋಡಿ, ನಾನೇ ನಿಮ್ಮ ಕಾಲೇಜ್ ಹತ್ರ ಬರಬೇಕು ಅಂತ ಅನ್ಕೊಂಡಿದ್ದೆ, ಅದನ್ನ ಹೇಳೋಣ ಅಂತ ನಿನಗೆ ಫೋನ್ ಮಾಡಿದೆ, ನಿನಗೆ ಫೋನೇ ಬರಲಿಲ್ಲ. ಸರಿ, ಪುಟ್ಟಮ್ಮಿ ಇಷ್ಟೋ ತನಕ ನಿನಗೋಸ್ಕರ ಕಾಯ್ಕೊಂಡು ಇಲ್ಲೇ ಇದ್ಲು, ಒಳಗಡೆ ಇದ್ದಾಳೆ, ಈಗ ಹೋಗಿ ಮಾತಾಡ್ಸ್ಕೊಂಬ ಅಂತ ಹೇಳ್ತಾರೆ. ಆಗ ಸುಮ ಅವರು, ಪರವಾಗಿಲ್ಲ, ನಾನು ಆಮೇಲೆ ಮಾತಾಡಿಸ್ತೀನಿ, ಊಟ ಇದೆ ತಾನೆ ಅಂತ ಕೇಳ್ತಾರೆ. ಆಗ ಗೋಪಾಲ್ ಅವರು, ಯಾಕೆ ಕೂಸೆ, ನಿನಗೆ ಹೊಟ್ಟೆ ಹಸಿತಿದ್ಯಾ, ಬಡಿಸ್ತೀನಿ ಇರು ಅಂತ ಹೇಳ್ತಾರೆ. ಆಗ ಸುಮ ಅವರು, ನನಗಲ್ಲ ಅಂತ ಹೇಳೋಷ್ಟರಲ್ಲಿ ಪುರುಷಿ ಸಚಿನ್ನ ಕರ್ಕೊಂಡು ಮೆಸ್ ಒಳಗೆ ಬರ್ತಾರೆ. ಸಚಿ, ಇದೇ ನಮ್ಮ ಮೆಸ್ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರೇ, ಪುರುಷಿ ಬಾರ್ಲ ಇಲ್ಲಿ ಅಂತ ಕರೆದು, ಯಾರಲ್ಲ ಇವರು ಅಂತ ಕೇಳ್ತಾರೆ. ನನ್ನ ಫ್ರೆಂಡು ಡ್ಯಾಡಿ ಅಂತ ಪುರುಷಿ ಹೇಳ್ತಾರೆ. ಹೌದಾ, ಸರಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅವರಿಬ್ರು ಕೂತಿರ್ತಾರೆ. ಆಗ ಸುಮಾರು, ಮಿಸ್ಟರ್ ಗೋಪಾಲ್ ಬನ್ನಿ ಇಲ್ಲಿ ಅಂತ ಹೇಳಿ, ಇವ್ರ ಹೆಸರು ಸಚಿನ್ ಅಂತ, ನಮ್ಮ ಕಾಲೇಜ್ ಫ್ರೆಂಡು, ಇವತ್ತು ನಮ್ಮ ಮೆಸ್ಸಲ್ಲಿ ಊಟ ಮಾಡಕ್ಕೆ ಅಂತ ಬಂದಿದ್ದಾರೆ ಅಂತ ಹೇಳಿ ಪರಿಚಯ ಮಾಡ್ಕೊಡ್ತಾರೆ. ಆಗ ಗೋಪಾಲ್ ಅವರು, ನೀವು ಇಲ್ಲಿವರೆಗೂ ಬಂದಿದ್ದು ನಂಗೆ ಶಾನೆ ಖುಷಿ ಆಯ್ತು, ಅಲ್ಲ ಖುಷಿ, ಹಿಂಗ್ ಬರ್ತಾವ್ರೆ ಅಂತ ಹೇಳ್ಬೇಕು ತಾನೆ, ನಾನೇನಾದ್ರೂ ಸಿಹಿ ಮಾಡಿಸ್ತಿದ್ದೆ ಅಂತ ಹೇಳ್ತಾರೆ. ಆಗ ಪುರುಷಿ, ಪರವಾಗಿಲ್ಲ ಡ್ಯಾಡಿ, ನಮ್ಮ ಸಚ್ಚಿ ಇನ್ನೊಂದ್ಕಿತ ಇಲ್ಲಿಗೆ ಬರ್ತಾನೆ ಬಿಡಿ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು,
ಅವರು ಪುರ್ಸಿ ಅವ್ರನ್ನ ಕರ್ಕೊಂಡೋಗಿ ಕೈ ತೊಳಸ್ಕೊಂಡು ಕರ್ಕೊಂಬ ಹೋಗು ಅಂತ ಹೇಳ್ತಾರೆ. ಇಬ್ರು ಕೂಡ ಕೈ ತೊಳ್ಕೊಂಡು ಬಂದು ಕೂತ್ಕೋತಾರೆ. ಆಗ ಗೋಪಾಲು ಮತ್ತೆ ಸುಮಾ ಇಬ್ರು ಕೂಡ ಅವರಿಬ್ಬರಿಗೆ ಎಲೆ ಬಡಿಸಿ ಊಟ ಕೂಡ ಬಡಿಸ್ತಾರೆ. ಆಗ ಸಚಿನ್ ಸುಮಾ ಇವ್ರು ನಿಂಗೆ ಏನಾಗ್ಬೇಕು ಅಂತ ಕೇಳ್ತಾನೆ. ಸುಮಾ ಏನು ಮಾತಾಡದೆ ಗೋಪಾಲ್ ಅವ್ರನ್ನೇ ನೋಡ್ತಿರ್ತಾರೆ. ಆಗ ಗೋಪಾಲ್ ಅವರು ನನ್ನ ಹೆಸರು ಗೋಪಾಲ್ ಅಂತ, ಈ ಮೆಸ್ ಇನ್ಚಾರ್ಜು ನಂದೆ ಅಂತ ಹೇಳ್ತಾರೆ. ಆಗ ಪುರ್ಸಿ ಸಚಿ ಇವರು ನಂಗೆ ಡ್ಯಾಡಿ ಆಗ್ಬೇಕು ಅಂತ ಹೇಳ್ತಾರೆ. ಆಗ ಸಚಿನ್ ಅವರು ಊಟ ಮಾಡಿ ಅಂಕಲ್ ಊಟ ಮಾತ್ರ ತುಂಬಾನೇ ಚೆನ್ನಾಗಿದೆ, ಸ್ವಲ್ಪ ಸಾಂಬಾರ್ ಬಡಿಸಿ ಅಂತ ಕೇಳ್ತಾನೆ. ಆಗ ಪುರ್ಷಿ ಸಚಿನ್ ನೋಡಿದ್ಯಾ ನಮ್ಮ ಮೆಸ್ಸಲ್ಲಿ ಊಟ ಎಷ್ಟು ರುಚಿಯಾಗೈತಲ್ವಾ ಅಂತ ಹೇಳ್ತಾರೆ. ಆಗ ಸಚಿನ್ ಅಲ್ಲ ಸುಮಾ ಇಷ್ಟು ಚೆನ್ನಾಗಿರೋ ಊಟನ ಪ್ರತಿದಿನ ತಿಂದ್ರು ಕೂಡ ಅದೇಗೆ ನೀನು ಇಷ್ಟೊಂದು ಸಣ್ಣ ಇದೆಯಾ ಅಂತ ಕೇಳ್ತಾರೆ. ಗೋಪಾಲ್ ಅವರು ನಗ್ತಿರ್ತಾರೆ. ಆಗ ಸುಮಾ ನನಗೂ ಕೂಡ ಅದೇಗೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಅವರಿಬ್ರಿಗೂ ಊಟ ಬಡಿಸ್ತಾರೆ. ಆಗ ಪುರ್ಸಿ ಸಚ್ಚಿ ಪ್ರತಿದಿನ ಇವಳು ಕಾಲೇಜ್ಗೆ ಹೊರಡ್ಬೇಕಾದ್ರೆ ಅವ್ವನ ಇವಳಿಗೆ ಊಟ ಮಾಡಿಸಿ ಕಳ್ಸೋದು ಗೊತ್ತಾ ಅಂತ ಹೇಳ್ತಾರೆ. ಆಗ ಸಚಿನ್ ಹೌದಾ ಅವ್ವ ಎಲ್ಲಿ ಅಂತ ಕೇಳ್ತಾರೆ. ಆಗ ಗೋಪಾಲ್ ಅವರು ಇಷ್ಟೊತ್ತು ಅಡುಗೆ ಮಾಡ್ತಾ ಇದ್ಲು, ಹೊರಗಡೆ ಹೋಗಿದ್ದಾಳೆ, ಬರ್ತಾಳೆ, ನೀವು ಊಟ ಮಾಡಿ ಅಂತ ಹೇಳ್ತಾರೆ. ಸಾಂಬಾರು ತುಂಬಾನೇ ಚೆನ್ನಾಗಿದೆ, ಇನ್ನು ಸ್ವಲ್ಪ ರೈಸ್ ಬಡಿಸಿ ಅಂಕಲ್ ಅಂತ ಸಚಿನ್ ಕೇಳ್ತಾರೆ. ಆಗ ಗೋಪಾಲ್ ಅವರು ಬಂದೇ ಇರು ಅಂತ ಹೇಳಿ ರೈಸ್ ತಗೊಂಡ್ ಬಂದು ಬಡಿಸ್ತಾರೆ. ಆಗ ಪುರುಷಿ ಒಂದಿನ ಅವ್ವ ಅನ್ನ ಬೆಂದಿದೆಯೇನೋ ನೋಡು ಅಂತ ಸುಮಾಗ್ ಹೇಳ್ದಾಗ ಅವಳು ಏನ್ ಮಾಡಿದ್ಲು ಗೊತ್ತಾ ಸಜ್ಜಿ ಅಂತ ಏನೋ ಹೇಳೋದಕ್ ಹೋಗ್ತಾರೆ. ಆಗ ಸುಮ ಪುರುಷಿ ಈಗ ಆ ಮಾತೆಲ್ಲ ಯಾಕೆ, ಊಟ ಮಾಡ್ತಾ ಇದ್ರೆ ತಾನೆ, ಮೊದ್ಲು ಊಟ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಆ ವಿಷಯನೇ ಹೇಳಲೇಬೇಕು ಅಂತ ಪುರುಷಿ ಹೇಳ್ತಾರೆ. ಆಗ ಸಚಿ ಅದೇನ್ ವಿಷಯ ಹೇಳು ಪುರುಷಿ ಕೇಳೋಣ ಅಂತ ಹೇಳ್ತಾರೆ. ಏನಾಯ್ತು ಅಂದ್ರೆ ಅಂತ ಪುರುಷಿ ಏನೋ ಹೇಳೋದಕ್ ಹೋಗ್ತಾರೆ. ಆಗ ಸುಮ ರಾಜಿ ಬಂದ್ಲು ಅಂತ ಹೇಳ್ತಾರೆ. ಆಗ ಪುರುಷಿ ಏನೋ ಮಮ್ಮಿ ಬಂದ್ಲಾ ಅಂತ ಹೇಳಿ ಗಾಬರಿಯಿಂದ ಟೇಬಲ್ ಕೆಳಗಡೆ ಬಚ್ಚಿಟ್ಕೋತಾರೆ. ಅದನ್ನ ನೋಡಿ ಗೋಪಾಲ್ ಅವರು ಸುಮ ನಗ್ತಾ ಇರ್ತಾರೆ, ಸಚಿನ್ ಕೂಡ ನಗ್ತಾ ಇರ್ತಾರೆ. ಆಗ ಪುರುಷಿ ಸುಮನೆ ನೋಡ್ತಾ ಇರ್ತಾರೆ. ಮತ್ತೆ ಸುಮ ಸಾಂಬಾರ್ ಬಡ್ಸೋದಕ್ಕೆ ಹೋಗಿ ಸಚಿನ್ ಮೇಲೆ ಸಾಂಬಾರ್ ಚೆಲ್ಲುತ್ತೆ. ಆಗ ಸಾರಿ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಗೋಪಾಲ್ ಅವ್ರ ಮೈ ಮೇಲಿರೋ ಟವಲ್ನ ಎಳ್ಕೊಂಡು ಸುಮ ಸಚಿನ್ ಬಟ್ಟೆ ಮೇಲೆ ಬಿದ್ದಿರೋ ಸಾಂಬಾರ್ನ ಒರೆಸ್ತಾ ಇರ್ತಾರೆ. ಅದನ್ನ ನೋಡಿ ಪುಟ್ಟಕ್ಕನ್ಗೆ ತುಂಬಾನೇ ಕೋಪ ಬರುತ್ತೆ. ಸುಮ ಬಗ್ಗೆ ರಾಜೇಶ್ವರಿ ಹೇಳಿದ್ದು ಹಾಗೆ ಕೊರವಂಜಿ ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅವ್ರನ್ನೇ ನೋಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಸ್ನೇಹ ಬಂಗಾರಮ್ಮನ್ನ ಸ್ವಲ್ಪ ದೂರ ಕರ್ಕೊಂಡ್ ಬರ್ತಾರೆ. ಅತ್ತೆ ಕೆಳಗಡೆ ಇಳಿರಿ ಅಂತ ಹೇಳ್ತಾರೆ. ಯಾಕೆ ಸ್ನೇಹ ಇಲ್ಲಿ ನಿಲ್ಲಿಸ್ತೆ ಅಂತ ಬಂಗಾರಮ್ಮ ಕೇಳ್ತಾರೆ. ಆಗ ಸ್ನೇಹ ಅತ್ತೆ ನಾವ್ ಇನ್ನೂ ಸ್ವಲ್ಪ ಮುಂದೆ ಗಾಡಿಲೇ ಹೋದ್ರೆ ಅವರು ತಪ್ಪಿಸ್ಕೊಳ್ಳೋ ಚಾನ್ಸ್ ಇರುತ್ತೆ, ಅದಕ್ಕೆ ನಾವು ಗಾಡಿನ ಇಲ್ಲೇ ನಿಲ್ಲಿಸಿ ನಡ್ಕೊಂಡು ಹೋಗೋಣ ಸ್ವಲ್ಪ ದೂರ ಅಂತ ಹೇಳ್ತಾರೆ. ಸರಿ ನಾವು ಹಾಗೆ ಮಾಡೋಣ ಬಾ ಅಂತ ಹೇಳಿ ಬಂಗಾರಮ್ಮ ಹೇಳ್ತಾರೆ. ಸ್ನೇಹ ಗಾಡಿನ ನಿಲ್ಲಿಸಿ ಬಂಗಾರಮ್ಮ ಮತ್ತೆ ಸ್ನೇಹ ಇಬ್ರು ಕೂಡ ನಡ್ಕೊಂಡು ಬರ್ತಾ ಇರ್ತಾರೆ. ಮತ್ತೆ ಇಲ್ಲಿ ರಾಧಾ ಇಷ್ಟೆಲ್ಲ ವಿಷಯ ಗೊತ್ತಿದ್ರು ಸ್ನೇಹ ಸುಮ್ಮನೆ ಇದ್ದಾಳೆ ಅಂದ್ರೆ ಅವಳೇನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ದಾಳೆ ಅಂತ ಅರ್ಥ. ಮೊದಲು ನಾವೆಲ್ಲ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಬನ್ನಿ ಅಂತ ಹೇಳಿ ಸ್ವಲ್ಪ ಮುಂದೆ ಬರ್ತಾರೆ. ಆಗ ಬಂಗಾರಮ್ಮ ಮತ್ತೆ ಸ್ನೇಹ ಬರ್ತಾ ಇರೋದನ್ನ ನೋಡಿ ಅವ್ರಿಗೆ ಗಾಬರಿ ಆಗುತ್ತೆ. ಅಮ್ಮ ನಮ್ ಕತೆ ಮುಗೀತು, ನಾವು ಸಿಕ್ಕಾಕೊಂಡ್ವಿ ಅಂತ ಹೇಳ್ತಾರೆ. ಯಾಕೆ ಹೀಗ್ ಮಾತಾಡ್ತಿದ್ಯಾ, ಏನಾಯ್ತು ಅಂತ ಶಶಿಕಲಾ ಕೇಳ್ತಾರೆ. ಆಗ ರಾಧಾ ಏನಾಯ್ತು, ಯಾಕೆ ಹೀಗೆಲ್ಲ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಆಗ ರಾಧಾ ಏನು ಮಾತಾಡದೆ ಕೈ ತೋರಿಸ್ತಾರೆ. ಅವ್ರು ಬರ್ತಾ ಇರೋದನ್ನ ನೋಡಿ ಎಲ್ರಿಗೂ ಗಾಬರಿ ಆಗುತ್ತೆ. ಆಗ ಶಶಿಕಲಾ ರಾಧಾ ನೀನ್ ತಲೆ ಕೆಡ್ಸ್ಕೊಳೋದಕ್ ಹೋಗ್ಬೇಡ, ಆರಾಮಾಗಿರೋ, ಇವ್ರು ಬಂದಿದ್ದು ಒಳ್ಳೇದೇ ಆಯ್ತು, ಹಾಗ್ ನೋಡಕ್ ಹೋದ್ರೆ ಇವ್ರೇ ಸಿಕ್ಕಾಕೊಂಡಿದ್ದು ನಾವಲ್ಲ ಅಂತ ಹೇಳಿ ನೋಡಿ ಅಲ್ಲಿ ಬರ್ತಾರೆ. ಇಬ್ರ ಕತೆನ ನೀವು ಮುಗಿಸ್ಲೇಬೇಕು ಅಂತ ರೌಡಿಗಳಿಗೆ ಹೇಳ್ತಾರೆ. ಆಗ ಅವ್ರನ್ನ ಮುಗಿಸಿದ್ರೆ ನೀವು ದುಡ್ಡು ಕೊಡ್ತೀರಾ ಅನ್ನೋದೇನ್ ಗ್ಯಾರಂಟಿ ಅಂತ ರೌಡಿಗಳು ಕೇಳ್ತಾರೆ. ನೋಡಪ್ಪ ಇವ್ರನ್ನ ಮುಗಿಸಿದ್ರೆ ಆಸ್ತಿ ದುಡ್ಡು ಎಲ್ಲ ನಮ್ಗೆ ಸೇರುತ್ತೆ, ಆಗ ನಿಮ್ಗೆ ಕೊಟ್ಟೆ ಕೊಡ್ತೀವಿ, ನಿಮ್ಮನ್ನ ಎದುರಾಕೊಂಡು ಬದುಕೋ ಶಕ್ತಿ ನಮ್ಗಿಲ್ಲ, ಮೊದ್ಲು ಕೆಲಸನ ಮುಗಿಸಿ ಅಂತ ಶಶಿಕಲಾ ಹೇಳ್ತಾರೆ. ಆಗ ರಾಜಿ ನೋಡಿ ನಿಮಗ್ ಕೊಟ್ಟು ಮಾತಿಗೆ ನಾವ್ ಯಾವ್ದೇ ಕಾರಣಕ್ಕೂ ತಪ್ಪೋದಿಲ್ಲ, ಮೊದ್ಲು ಆ ಕೆಲಸನ ಮಾಡಿ ಮುಗಿಸಿ, ನೀವು ಕೇಳಿದಷ್ಟು ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ನೋಡಿ ನೀವೇನಾದ್ರೂ ಮಾತಕ್ಕೆ ತಪ್ಪಿದ್ರೆ ನಿಮ್ ಪ್ರಾಣ ತೆಗಿಬೇಕಾಗುತ್ತೆ, ಹುಷಾರ್ ಅಂತ ರೌಡಿಗಳು ಹೇಳ್ತಾರೆ. ಆಗ ಶಶಿಕಲಾ ನೋಡಿ ನಿಮ್ ಎಲ್ಲಾ ಷರತ್ಗೂ ನಮ್ಗೆ ಒಪ್ಪಿಗೆ ಇದೆ, ಮೊದ್ಲು ಕೆಲಸ ಮುಗಿಸಿ ಹೋಗಿ ಅಂತ ಹೇಳ್ತಾರೆ. ರೌಡಿಗಳು ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಆಗ ರಾಧಾ ಇಲ್ಲ ರಾಜವ್ವ ನೀವು ತಪ್ಪು ಮಾಡ್ಬಿಟ್ರಿ, ಅವ್ರನ್ನ ಮುಗಿಸೋ ಅವಸರದಲ್ಲಿ ನಮ್ ಗುಂಡಿನ ನಾವೇ ತೋಡ್ಕೊಂಡ್ವೇನೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ರಾಜಿ ನೀನ್ ತಲೆ ಕೆಡ್ಸ್ಕೋಬೇಡ ರಾಧಾ, ಹೋಗಿರೋರು ಎಂತವ್ರು ಅಂತ ನೀಗಿನ್ನೂ ಗೊತ್ತಿಲ್ಲ, ಅವರು ಕೆಲಸ ಮುಗಿಸ್ದೆ ವಾಪಸ್ ಬರಲ್ಲ, ನೀನು ಆರಾಮಾಗಿರು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಸಚಿನ್ ಇಲ್ಲ ಅಂಕಲ್ ಸಾಕು, ನನ್ಗೆ ಹೊಟ್ಟೆ ತುಂಬಿದೆ, ಹೊಟ್ಟೆ ಸ್ವಲ್ಪ ಕೂಡ ಜಾಗ ಇಲ್ಲ, ನೀವು ಊಟ ಬಡಿಸ್ತಾನೆ ಇದ್ರಿ, ರುಚಿಯಾಗಿತ್ತು ಅಂತ ನಾನು ತಿಂತಾನೆ ಇದ್ದೆ, ನನ್ನ ಹೊಟ್ಟೆಲ್ ಜಾಗನೇ ಇಲ್ಲ, ನಾನು ಹೋಗಿ ಕೈ ತೊಳ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಪುರುಷಿ ನಾನು ಬರ್ತೀನಿ ಅಂತ ಹೇಳಿ ಇಬ್ರು ಹೋಗಿ ಕೈ ತೊಳ್ಕೊಂಡ್ ಬರ್ತಾರೆ. ಆಗ ಸಚಿನ್ ಸುಮನ ತಪ್ಕೊಂಡು ಊಟ ತುಂಬಾನೇ ಚೆನ್ನಾಗಿತ್ತು, ಮೆಸ್ ಊಟ ಹೇಗಿರುತ್ತೆ ಅಂತ ಇವತ್ತು ಗೊತ್ತಾಯ್ತು, ಥ್ಯಾಂಕ್ಸ್ ಸುಮ ಅಂತ ಹೇಳ್ತಾರೆ. ಅದನ್ನ ನೋಡಿ ಪುಟ್ಟಕ್ಕನಿಗೆ ತುಂಬಾನೇ ಕೋಪ ಬರುತ್ತೆ. ಅವರು ಅಲ್ಲಿಗೆ ಬಂದು ಸುಮ ಕಾಪಾಡೋಕೆ ಹೊಡಿತಾರೆ. ಆಂಟಿ ಏನ್ ಮಾಡ್ತಾ ಇದೀರಾ, ಸುಮಗೆ ಯಾಕೆ ಹೊಡಿತಾ ಇದೀರಾ ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ ನನ್ ಮಗಳಿಗೆ ನಾನ್ ಹೊಡಿತೀನಿ, ಅದನ್ನ ಕೇಳೋದಕ್ಕೆ ನೀನ್ ಯಾರು ಅಂತ ಹೇಳ್ತಾರೆ.
ಆಗ ಸಚಿನ್ ನಾನು ಸುಮಾ ಫ್ರೆಂಡ್ ಅಂತ ಹೇಳ್ತಾರೆ. ಏನಂದೆ ನೀನು ಅಂತ ಹೇಳಿ ಪುಟ್ಟಕ್ಕ ಸಚಿನ್ ಕಪಾಳಕ್ಕೆ ಹೊಡಿತಾರೆ. ಎಲ್ರಿಗೂ ಗಾಬರಿ ಆಗುತ್ತೆ. ಅವ ಏನ್ ಮಾಡ್ತಿದ್ಯವ ನೀನು ಅಂತ ಪುರುಷಿ ಹೇಳ್ತಾರೆ. ಆಂಟಿ ಏನಿದು ಅಂತ ಸಚಿನ್ ಕೇಳ್ತಾರೆ. ಮತ್ತೆ ಪುಟ್ಟಕ್ಕ ಸಚಿನ್ ಕಪಾಳಕ್ಕೆ ಹೊಡಿತಾರೆ. ಆಗ ಗೋಪಾಲ್ ಅವರು ಪುಟ್ಟಮ್ಮಿ ಏನ್ ಮಾಡ್ತಿದ್ಯಾ ನೀನು, ಅವರು ಸುಮಾ ಫ್ರೆಂಡ್ ಅಂತ ಹೇಳ್ತಾರೆ, ಅದಕ್ಕೆ ಹೊಡಿತಾ ಇರೋದು. ನೋಡು ಇದೇ ಕೊನೆ, ನನ್ನ ಮಗಳ ಜೊತೆ ಮಾತಾಡೋದಾಗ್ಲಿ ಅವಳನ್ನ ನೋಡೋದಕ್ಕೆ ನೆವ ಮಾಡ್ಕೊಂಡು ಇಲ್ಲಿ ಬರೋದಾಗ್ಲಿ ಮಾಡಿದ್ಯಾ ಅಂದ್ರೆ ಈ ಪುಟ್ಟಕ್ಕನ ಕೋಪದಲ್ಲಿ ಬೆಂದೋಗ್ಬಿಡ್ತೀಯ. ಹುಷಾರ್, ಇನ್ನೊಂದು ಕ್ಷಣ ನೀನೇನಾದ್ರೂ ಇಲ್ಲಿ ಇದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ ಪುರುಷಿ ಮೊದ್ಲು ಇವನ್ನ ಇಲ್ಲಿಂದ ಕರ್ಕೊಂಡು ಹೋಗೋ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವ್ರ ಪುರುಷಿ ಕರ್ಕೊಂಡು ಹೋಗೋ ಮೊದ್ಲು ಅವನನ್ನ ಅಂತ ಹೇಳ್ತಾರೆ. ಪುರುಷಿ ಸಚಿನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಪುಟ್ಟಕ್ಕ ಅವ್ರ ಕೋಪದಲ್ಲಿ ಸುಮನ ನೋಡ್ತಾರೆ. ಸುಮ ಏನು ಮಾತಾಡದೆ ಹತ್ಕೊಂಡು ಅಲ್ಲಿಂದ ಹೋಗ್ತಾರೆ. ಗೋಪಾಲ್ ಅವ್ರಿಗೆ ಬೇಜಾರಾಗುತ್ತೆ. ಪುಟ್ಟಕ್ಕ ಮಾತ್ರ ತುಂಬಾನೇ ಕೋಪದಲ್ಲಿ ಇರ್ತಾರೆ. ಮತ್ತೆ ಬಂಗಾರಮ್ಮ ಸ್ನೇಹ ಇಬ್ರು ಕೂಡ ಸ್ವಲ್ಪ ಮುಂದೆ ಬರ್ತಾರೆ. ಅದೇ ಸಮಯಕ್ಕೆ ರೌಡಿಗಳು ಬಂಗಾರಮ್ಮವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ರೌಡಿ ಕೈಲಿರೋ ಚಾಕು ಬಂಗಾರಮ್ಮವ್ರ ಕೈಗೆ ತಾಗುತ್ತೆ. ಮತ್ತೆ ಅವರು ಚಾಕು ಚುಚ್ಚೋದಕ್ಕೆ ಅಂತ ಹೋಗ್ತಾರೆ. ಆಗ ಬಂಗಾರಮ್ಮ ರೌಡಿ ಕೈನ ತಿರುಗಿಸ್ತಾರೆ. ಮತ್ತೆ ಇನ್ನೊಬ್ಬ ಹೊಡೆಯೋದಕ್ಕೆ ಅಂತ ಬರ್ತಾರೆ. ಅದೇ ಸಮಯಕ್ಕೆ ಸ್ನೇಹ ಅಲ್ಲೇ ಬಿದ್ದಿರೋಂತ ಕಡ್ಡಿ ತಗೊಂಡು ಚೆನ್ನಾಗಿ ಹೊಡಿತಾರೆ. ಮತ್ತೆ ಎಲ್ರು ಒಟ್ಟಿಗೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹತ್ರ ಬರ್ತಾ ಇರ್ತಾರೆ. ಅದನ್ನು ನೋಡಿ ಬಂಗಾರಮ್ಮ ಮತ್ತೆ ಸ್ನೇಹಗೆ ತುಂಬಾನೇ ಗಾಬರಿ ಆಗುತ್ತೆ. ಅದೇ ಸಮಯಕ್ಕೆ ಕಂಟಿ ಬಂದು ನೀವು ಅವನ್ನ ಸೈಡ್ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಸ್ನೇಹ ಬಂಗಾರಮ್ಮನ ಸೈಡ್ ಕರ್ಕೊಂಡು ಹೋಗ್ತಾರೆ. ಕಂಟಿ ರೌಡಿಗಳಿಗೆಲ್ಲ ಚೆನ್ನಾಗಿ ಹೊಡಿತಾ ಇರ್ತಾರೆ. ಮತ್ತೆ ಬಂಗಾರಮ್ಮವ್ರ ಕೈಯಲ್ಲಿ ರಕ್ತ ಬರ್ತಿರೋದು ನೋಡಿ ಸ್ನೇಹಗೆ ತುಂಬಾನೇ ಬೇಜಾರಾಗುತ್ತೆ. ಅವ್ರ ಸೀರೆ ಹರಿದು ಬಂಗಾರಮ್ಮವ್ರ ಕೈಗೆ ಬಟ್ಟೆ ಕಟ್ತಾರೆ. ಅದನ್ನ ನೋಡಿ ಬಂಗಾರಮ್ಮನಿಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಕಂಟಿ ರೌಡಿಗಳಿಗೆ ಹೊಡಿತಾ ಇರೋದನ್ನ ನೋಡಿ ರಾಜಿ, ರಾಧಾ, ಶಶಿಕಲಾ ಮತ್ತೆ ಪದ್ಮ ಅವ್ರಿಗೆ ತುಂಬಾನೇ ಗಾಬರಿ ಆಗುತ್ತೆ. ಆಗ ಕಂಟಿ ಒಬ್ಬ ರೌಡಿನ ನಿಮ್ಮನ್ನೆಲ್ಲ ಯಾವನ ಕಳ್ಸಿದ್ದು ಅಂತ ಕೇಳ್ತಾರೆ. ಆಗ ರೌಡಿ ಇವ್ರು ನಿಂತಿರೋ ಕಡೆ ಕೈ ತೋರಿಸ್ತಾರೆ. ಅದನ್ನ ನೋಡಿ ಅವರೆಲ್ಲ ಗಾಬರಿಯಿಂದ ಅಲ್ಲಿಂದ ಓಡೋಗ್ತಾರೆ. ಆಗ ಬಂಗಾರಮ್ಮ, ಸ್ನೇಹ, ಕಂಟಿ ಎಲ್ರು ಆ ರೌಡಿ ತೋರಿಸಿದ ಕಡೆ ನೋಡ್ತಾರೆ. ಅಲ್ಲಿ ಯಾರು ಪಾಸ್ ಆಗೋದನ್ನ ಇವರೆಲ್ಲ ನೋಡ್ತಾರೆ. ಮೆಸೋ ಬನ್ನಿ ಹೋಗೋಣ ಅಂತ ಹೇಳಿ ಕಂಟಿ ರೌಡಿನ ಎಳ್ಕೊಂಡು ಬಂಗಾರಮ್ಮ ಸ್ನೇಹನ ಕರ್ಕೊಂಡು ರಾಜೇಶ್ವರಿ ಅವ್ರು ನಿಂತಿರೋ ಕಡೆ ಹೋಗ್ತಾರೆ. ಇಲ್ಲಿಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್